ಸರ್ ಇಷ್ಟ ಸ್ವಲ್ಪ ಬರುತ್ತೆ ಅಂತ ಗ್ಯಾರಂಟಿ ಇತ್ತು, ಬಟ್ ಆದರೂ ಸ್ವಲ್ಪ ಯಾಕೋ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇಷ್ಟು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರ್ಲಿಲ್ಲ. ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಹಿನ್ನಡೆ ಬಂತಲ್ಲ, ಸ್ವಲ್ಪ ಫೀಲ್ ಆಯಿತು. ಹೆಂಗೆ ಕೆಲಸ ಮಾಡಿದ್ರಿ ಸರ್? ನಮ್ಮದು ರೂಟ್ ಲೆವೆಲಲ್ಲೇ ಅವ್ರು ಮಾಡಿರ್ತಕ್ಕಂಥ ರಾಜ್ಯವ್ರು ಮಾಡಿರ್ತಕ್ಕಂಥ ಕೆಲಸಗಳೇ ನಮಗೆ ಅವೇ ದಾರಿಗಳಾದವು. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥದ್ದು ಒಂದಲ್ಲ, ಸೌತಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ನೀವು ನೋಡ್ಬೋದು. ಎಲ್ಲೂ ಈಗ ಒಂದು ಸಿಂಗಲ್ ಮಣ್ ರೋಡ್ ಇಲ್ದಂಗೆ ಎಲ್ಲ ಕಡೆನೂ ಟಾರ್ ರೋಡ್ಗಳಾಗಿದ್ದಾವೆ, ನೀರಿನ ಫೆಸಿಲಿಟೀಸ್ಗಳಾಗಿದೆ, ಆಮೇಲೆ ಪ್ರತಿಯೊಂದು ಅನುಕೂಲಗಳಾಗಿದೆ. ಆಮೇಲೆ ಕೆಲವೊಂದು ಸ್ಲಮ್ ಭಾಗಗಳೆಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ಈಗೆಲ್ಲ ಟೋಟಲ್ ಹೇಳಬೇಕಂದ್ರೆ ಈಗ ದಕ್ಷಿಣ ಅನ್ನೋದು ತುಂಬ ಅಭಿವೃದ್ಧಿಯನ್ನು ಕಂಡಿದೆ. ಮುಂದಿನ ದಿನಗಳಲ್ಲೂ ಅಭಿವೃದ್ಧಿ ಕಾಣಬೇಕಂದ್ರೆ ಮತ್ತೆ ಸಮರ್ಥರ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬರಬೇಕಲ್ವ ಸರ್? ಆಮೇಲೆ ಈಗ ನಮ್ಮದು ಕಾಂಗ್ರೆಸ್ ಲೀಡಿಂಗ್ ಬೇರೆ ಇದೆ, ಈಗ ಬಂದೇ ಬರುತ್ತೆ. ಜೊತೆಗೆ ನಮ್ಮ ಸರ್ಕಾರ ಇದೆ, ಸೊ ಸಪೋರ್ಟ್ ಮಾಡುತ್ತೆ. ಅನುದಾನ ತಂದಿದ್ದಾರೆ, ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಸರ್. ಗ್ಯಾರಂಟಿ ಅದನ್ನು ಕೈ ಹಿಡ್ದಿದೆ, ಬಟ್ ಗ್ಯಾರಂಟಿಗಿಂತನೂ ನಮಗೆ ಶಾಮನೂರು ಶಿವಶಂಕರಪ್ಪರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವೆಲ್ಲ ಸಪೋರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿನ ಜನಕ್ಕೆ ಗೊತ್ತಿದೆ. ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ಚುನಾವಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸೊ ಅವ್ರಿಗೆ ಏನು ಕೂಡ ಗೊತ್ತಿಲ್ಲ, ಚಿಕ್ಕ ಹುಡುಗ ಇದ್ದಂಗೆ ಚಿಕ್ಕ ಐದ ಅಂತಿದ್ರು, ಆದರೆ ಇವತ್ತು ರಿಸಲ್ಟ್ ನೋಡಿದ್ರೆ ಡಬಡವ ಶುರು ಇಲ್ಲ ಸರ್. ಯಾಕೆ ಗೊತ್ತಾ, ವಯಸ್ಸಿನ ನೋಡಿ ಅಳೆದು ಬಿಟ್ರೆ ಸರ್. ಮನೇಲಿಂದು ಅನುಭವಗಳು, ಅವ್ರು ಬೆಳೆದಿದ್ದ ಬ್ಯಾಕ್ಗ್ರೌಂಡ್ಗಳು, ಮನೇಲಿ ಅದನ್ನೇ ನೋಡ್ಕೊಂತಾನೆ ಬೆಳೆದಿದ್ದಾರೆ ಅವರು. ಅವ್ರಿಗೆ ಗೊತ್ತಿರುತ್ತೆ ಅಭಿವೃದ್ಧಿ ಹೆಂಗೆ ಅಂತ. ಮೊನ್ನೆ MLA MP ಎಲೆಕ್ಷನ್ಗಳಲ್ಲೂ ತುಂಬ ಓಡಾಡಿದ್ದಾರೆ. ಅವರಿಗೆ ಯಾವ ಥರ ಡೆವಲಪ್ಮೆಂಟ್ಗಳು ತರಬೇಕು, ಜನಸೇವೆ ಯಾವ ಥರ ಮಾಡಬೇಕು, ಇದೆಲ್ಲ ಅವ್ರಿಗೆ ಗೊತ್ತಿದೆ. ಅವ್ರಿಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ. ವಯಸ್ಸಿದಕ್ಕೆ ಮ್ಯಾಟ್ರೇ ಅಲ್ಲ. ಹಂಗೆ ನೋಡಿದ್ರೆ ಬ್ಲಡ್ನಲ್ಲಿ ಬಂದಿದೆ, ಜೊತೆಗೆ ಅನುಭವನೂ ಇದೆ ಅಲ್ಲ ಸರ್. ಯಾವುದೇ ಆಗಲಿ ಕಲಿಸಿದ್ರೆ ಕಲಿಯೋದಕ್ಕಿಂತ ನೋಡ್ತಾನೆ ಚೆನ್ನಾಗಿ ಕಲಿತಾರೆ ಅನ್ನೋದೊಂದು ಹೇಳಿಕೆ ಇದೆ ಅಲ್ವಾ. ಅವ್ರು ಅದೇ ಥರ ಮನೇಲಿ ನೋಡಿನೇ ಅರ್ಧ ಕಲ್ತು ಬಿಟ್ಟಿದ್ದಾರೆ. ಒಂದು ಮಾತಿತ್ತಂದ್ರೆ ಮುಸ್ಲಿಮ್ಸ್ ಅವರು ಕೈ ಹಿಡಿಯಲ್ಲ, ಈ ಸಲ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು. ಮುಸ್ಲಿಮ್ಸ್ ಅವರು ಸ್ವಲ್ಪ ಕೈ ಕಟ್ಟಂಗಿದೆ. ಹಾಂ ಸರ್. ಅಜ್ಜವ್ ನಿಂತಾಗ ಕಡಿಮೆ 40,000 ರಿಂದ 50,000 ಓಟ್ಗಳು ಗೆಲ್ತಾ ಇದ್ರು. ಹೌದು ಕಮ್ಮಿ ಆಗೋಯ್ತಲ್ಲ ಸರ್. ಏನು ಮಾಡೋದು ಈಗ, ಮುಸ್ಲಿಮ್ಸ್ನಲ್ಲಿ ಒಗ್ಗಟ್ಟನ್ನ ಹೊಡೆಯೋಕ್ಕೆ ಟ್ರೈ ಮಾಡಿದರು. ಅದು ಅವರು ಇವರು ಅಂತ ಹೇಳಕ್ಕೆ ಬರಲ್ಲ ನಾವು, ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ಒಳ್ಳೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಹಂಗಲ್ಲ ಸರ್. ಅಭಿವೃದ್ಧಿ ಎಲ್ಲಿ ಮಟ್ಟ ನಡೀತಾ ಇರುತ್ತೆ, ಜನರ ಸಪೋರ್ಟ್ ಎಲ್ಲಿ ಮಟ್ಟ ನಡೀತಾ ಇರುತ್ತೆ, ಆಗ್ತಾನೆ ಇರುತ್ತೆ ಸರ್. ಅಭಿವೃದ್ಧಿ ಅಂತಂದ್ರೆ ಬರೀ ರೋಡ್ ಮಾಡಿಸೋದು, ಮೋರಿ ಮಾಡಿಸೋದು, ಡಾಂಬರ್ ಹಾಕ್ಸೋದು ಅಷ್ಟೇ ಬಿಟ್ಟು ಬೇರೆ ಇನ್ನೇನಿಲ್ವಾ ಸರ್? ನೀವು ಎಕನಾಮಿಕಲಿ ನೋಡ್ಕೊಂಬನ್ನಿ ಒಂದ್ಸರಿ. ಅಲ್ಲ ಸರ್, ನೀವು ಬಂದಿದ್ದೀರಿ ಅಲ್ವಾ, ಒಂದು ರೌಂಡ್ ಹೋಗಿ ಬನ್ನಿ ಸರ್. ಎಕನಾಮಿಕಲಿನೂ ನೋಡಿ ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಮೊದಲು ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಕಂಪೇರ್ ಮಾಡಿ ಹೇಳಿ ಸರ್. ಆಮೇಲೆ ಬೇಕಿದ್ರೆ ನಿಮ್ಮ ಮಾತನ್ನು ನಂಬೋಣ ಅಂತ. ಈಗ 100 ಕೋಟಿ ಅನುದಾನ ತಂದಿಟ್ಟಿದ್ದಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಆಮೇಲೆ ಅಲ್ಲೊಂದು ಹಾಸ್ಪಿಟ್ಲ್ ಇದೊಂದು ತುಂಬ ರಿಕ್ವೈರ್ಮೆಂಟ್ ಇದೆ, ಅದೊಂದು ಬೇಗ ಆಗಬೇಕು ಅಂತ ನಾವು ಹೇಳಿ. ಹೌದು ಹಾಂ, ಅದು ಸೆಂಟ್ರಲಿಂದ ಬರಬೇಕು ಸರ್. ಅವೆಲ್ಲ ಸೆಂಟ್ರಲ್ ಸ್ಕೀಮ್ಗಳು ಆಗಬೇಕು. ಇಲ್ಲಿ ಸ್ಟೇಟಲ್ಲಿ ಸರ್, ಸೆಂಟ್ರಲಲ್ಲಿ ಇಲ್ಲ ಸರ್, ಸ್ಟೇಟಲ್ಲಿ ಇದ್ದೀವಿ ನಾವು. ಇದೇನೆ ಸರ್, ಅವ್ರು ಕೂಡ ಅಲ್ಲ ಸರ್. ನೀವು ನೋಡಬೇಕಿದ್ರೆ ಪ್ರಭಾ ಮೇಡಮ್ ಅವರು ನಮ್ಮ ದಾವಣಗೆರೆ ಪ್ರಯುಕ್ತ, ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ ಅವ್ರು ತುಂಬ ಬೇಡಿಕೆಗಳು ಇಡ್ತಾ ಇದ್ದಾರೆ. ಬಟ್ ಇನ್ನೂ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ. IT-BT ತರಬೇಕು ಅಂತ ನಾವು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದು ಒಂದು ಬಂದುಬಿಟ್ರೆ ನಮ್ಮ ದಾವಣಗೆರೆ ಸೊನೆಪೆ ಸುವಾಗ ಆಗ್ಬಿಡುತ್ತೆ. ಹಾಂ ಸರ್, ಹೌದೌದು. ಈಗ ಆಲ್ರೆಡಿ ನೋಡ್ತಾ ಇದ್ದಾರೆ. ಆಮೇಲೆ ನೀವು ನೋಡಿ ಸರ್, ಬೇಕಿದ್ರೆ ಕರ್ನಾಟಕದಲ್ಲಿ ಎಷ್ಟೋ ಸಿಟಿಗಳನ್ನ ನೀವು ನೋಡ್ಕೊಂಬನ್ನಿ. ದಾವಣಗೆರೆ ಸಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದವರು, ಹೊರಗಿನಿಂದ ಬಂದವರು, ಮೊನ್ನೆ ನಾನು ಏನೋ ಕೆಲಸದ ಮೇಲೆ ಸ್ವಲ್ಪ ಬೆಂಗಳೂರು ಹೋಗಿದೆ. ನಿಮ್ಮ ದಾವಣಗೆರೆನ ಬೆಣ್ಣೆ ದೋಸೆ ಅಲ್ಲ ರೀ, ಈಗ ಸಿಟಿನೂ ತುಂಬ ಚೆನ್ನಾಗಿದೆ. ಬಿಸಿಲಿದೆ, ಬಿಸಿಲು ಆಗುತ್ತೆ ಸರ್. ಮತ್ತೆ ಏನೂ ಮಾಡೋಕ್ಕಾಗಲ್ಲ, ಅದು ಕ್ಲೈಮೇಟ್ ಚೇಂಜ್ ಆದಂಗೆ ಆಗ್ತಾನೆ ಹೋಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಸೊ ಗ್ಯಾರಂಟಿ ಯಾವನಿಗೂ ಸೇರ್ತಾ ಇಲ್ಲ. ಗ್ಯಾರಂಟಿಯಿಂದ ಹಾಳು ಬಿದ್ದೋಗ್ಬಿಟ್ರು, ಯಾಕೆ ಕೊಟ್ರಿ ನೀವು ಸೋಲೋದೇ ಅಲ್ಲಿಂದ ಅನ್ನುವಂಥ ಕುಣಿಲಾರ್ದವ್ನು ನೆಲ ಸೊಟ್ಟ ಅನ್ನಂತ ಆ ಥರ ಇದ್ದಾರೆ ಅವರು ಅಷ್ಟೇ. ಅದನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರ ಸಿದ್ಧಾಂತಗಳು, ಅವರ ಮಾತುಗಳು ಅವ್ರಿಗೆ ಗೊತ್ತದು. ಯಾಕಂದರೆ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾರೆ. ಅವ್ರು ಕೊಟ್ಟಿರೋ ಯಾವ ಒಂದು ಮಾತುಗಳನ್ನ ನಡೆಸ್ಕೊಂಡಿದ್ದಾರೆ, ಅವ್ರಿಗೆ ಆ ಮಾತು ಒಪ್ಪಲ್ಲ ಅಂತ ಹೇಳ್ತೀನಿ ನಾನು. ಒಪ್ಪಲ್ಲ. ಪೋಸ್ಟಿಂಗ್ ಎಲ್ಲ ಈಗಾಗಲೇ ನಾವು ಕಾಂಗ್ರೆಸ್ ಪಾರ್ಟಿಗೆ ಅಭಿಮಾನ ಇಟ್ಕೊಂಡು ನಾವು ಗೆಲ್ಸಿರೋದು. ಪ್ರತಿಯೊಂದು ಮನೆಗೋಗಿ ಮತನ ಯಾಚನೆ ಮಾಡಿದ್ದೀವಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮ ಪ್ರಭಾ ಮೇಡಮ್ ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಗೆಲ್ಲೇ ನನ್ನ ಹೆಸರು ಕವಿತಾ ಚಂದ್ರಶೇಖರ್ ಅಂತ ಹೇಳಿ.
ಇದೀಗ 19ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದ್ದು